ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ SSLC ಎಕ್ಸಾಮ್ನ ಒಂದು ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಸೊ ಒಂದು ವೇಳೆ SSLC ಎಕ್ಸಾಮ್ನ ಒಂದು ರಿಸಲ್ಟ್ನಲ್ಲಿ ನಿಮ್ದೇನ ಫೇಲ್ ಅಂತ ಹೇಳಿ ಬಂದಿತ್ತು ಅಂತ ಹೇಳೋದಾದ್ರೆ ನಮ್ಮಲ್ಲಿ ಪಾಸಿಂಗ್ ಪ್ಯಾಕೇಜ್ ಅವೈಲಬಿಲಿಟಿ ಆಗಿದೆ. ನೀವು ನೆಕ್ಸ್ಟ್ ಸಪ್ಲಿಮೆಂಟರಿ ಎಕ್ಸಾಮ್ಗೆ ಪ್ರಿಪರೇಷನ್ ತಗೋಬಹುದು. ನಿಮ್ಮ ಹತ್ರ ಪಾಸಿಂಗ್ ಗೈಡ್ ಇಲ್ಲ, ಪಾಸಿಂಗ್ ಮಾರ್ಕ್ಸ್ ಇಂದು ಗೈಡ್ ಇಲ್ಲ, ಏನು ಇಲ್ಲ ಅಂತ ಹೇಳಿದ್ರೆ ನಮ್ಮ ಒಂದು ಪಾಸಿಂಗ್ ಪ್ಯಾಕೇಜ್ ತಗೋಬಹುದು. ಇಲ್ಲಿ ನಂಬರ್ ಕೊಟ್ಟಿರ್ತೀನಿ, ಬಂದು ಮೆಸೇಜ್ ಮಾಡಿ. ಜಸ್ಟ್ 50 ರೂಪಾಯಿ ಮಾತ್ರ. ಪ್ರತಿಯೊಬ್ಬರಿಗೂ ಕೂಡ ಪಾಸಿಂಗ್ ಪ್ಯಾಕೇಜ್ ಸಿಗುತ್ತೆ. ಅದನ್ನ ಇಟ್ಕೊಂಡು ನೀವು ಆರಾಮಾಗಿ ಪಾಸ್ ಆಗ್ಬೋದು, ಆರಾಮಾಗಿ ಓದ್ಕೋಬಹುದು. ಕಳೆದ 2 ವರ್ಷದಿಂದ ಪ್ರೊವೈಡ್ ಮಾಡ್ತಿದ್ದೀನಿ. ತುಂಬಾ ಜನ ಅದನ್ನ ಇಟ್ಕೊಂಡು ಪಾಸ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು, ಒಂದು ಆನ್ಸರ್ಸ್ ಎಲ್ಲಾನು ಕೂಡ ನೋಡ್ಕೊಂಡು. ಸೊ ಹಾಗಾಗಿ ನೀವು ಕೂಡ ಆಗ್ಬೋದು. ಪ್ರತಿಯೊಬ್ಬರು ಕೂಡ ಬಂದು ಮೆಸೇಜ್ ಮಾಡಿ, ಓಕೆನಾ. ಸೊ ಮೊದಲನೇದಾಗಿ SSLC ನ ಒಂದು ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಿದ್ರಿ. SSLC ನ ಒಂದು ರಿಸಲ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ವೀಕ್ 24 ಅಥವಾ 25ನೇ ತಾರೀಕು ಬರುತ್ತೆ ಅಂತಾನೆ ಹೇಳ್ಬೋದು. ಇದು ಆಕ್ಚುಲ್ ಆಗಿ 99% ಕನ್ಫರ್ಮ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇನ್ನ ಏನಕ್ಕಪ್ಪ ಅಂದ್ರೆ ವ್ಯಾಲ್ಯೂಯೇಷನ್ ಅನ್ನುವಂಥದ್ದು ಕಂಪ್ಲೀಟ್ ಆಗಿಲ್ಲ. ತುಂಬಾ ಜನ ಬಂದು ನೋಟಿಫಿಕೇಶನ್ ನ ಸ್ಪ್ರೆಡ್ ಮಾಡ್ತಿದ್ದಾರೆ ಫೇಕ್ ಅಂತ ಹೇಳ್ಬಿಟ್ಟು ನಾನು ಕಳೆದ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ. ಸೊ ತುಂಬಾ ಜನ ಬಂದು ಮತ್ತೆ ಯಾವಾಗ ಬರುತ್ತೆ ಬ್ರೋ ರಿಸಲ್ಟ್ ಅಂತ ಕೇಳ್ತಿದ್ರಿ. ಎಕ್ಸಾಮ್ 2 ಬಂದ್ಬಿಟ್ಟು ನಿಮ್ಗೆ ಇನ್ನೇನು 24 ಅಥವಾ 25ನೇ ತಾರೀಕು ಸ್ಟಾರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು PUC ನವ್ರಿಗೆ. ಸೊ ಅದೇ ತರನೇ SSLC ರಿಸಲ್ಟ್ ಅದ್ರ ಒಳಗಡೆ ಬಂದ್ಬಿಡುತ್ತೆ. ಇಲ್ಲ ಅಂತ ಹೇಳೋದಾದ್ರೆ ಅವತ್ತಿನ ಡೇಟನ್ನೇ ಅನೌನ್ಸ್ಮೆಂಟ್ ಮಾಡ್ಬೋದು. ನನ್ನ ಪ್ರಕಾರ ಅವತ್ತಿನ ಡೇಟ್ ಅನೌನ್ಸ್ಮೆಂಟ್ ಮಾಡೋದು ತುಂಬಾ ಕಷ್ಟ. ಅದ್ರ ಒಳಗಡೆನೆ ಬಂದ್ಬಿಡುತ್ತೆ. ನನ್ನ ಪ್ರಕಾರ 23, 22 ಅಥವಾ 24 ಒಳಗಡೆನೆ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನನ್ನ ಒಂದು ಅನಿಸಿಕೆ. ಏನಕ್ಕಪ್ಪ ಅಂದ್ರೆ ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿಲ್ಲ. ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿ ಒಂದು 3 ದಿನ ಸಾಕು ಎಲ್ಲಾನು ಕೂಡ ಪ್ರೊಸೀಜರ್ನ ಕಂಪ್ಲೀಟ್ ಮಾಡಕ್ಕೆ. ಪ್ರೊಸೀಜರ್ ಕಂಪ್ಲೀಟ್ ಮಾಡಿದ್ದಾರೆ ಅಂತ ಹೇಳೋದಾದ್ರೆ ಇನ್ನೇನು ಪೋರ್ಟಲ್ಗೆ ಅಪ್ಲೋಡ್ ಮಾಡಿಬಿಟ್ಟು ನಿಮ್ಮ ಒಂದು ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ಬಿಡ್ತಾರೆ. ಯಾವಾಗ PUCನೂ ಕೂಡ ಅನೌನ್ಸ್ಮೆಂಟ್ ಆದ್ಮೇಲೆ ಪ್ರೆಸ್ ಮೀಟ್ ಮಾಡಿರುವಂಥದ್ದು. ಸೊ ಹಂಗಾಗಿನೇ ಬೇಗನೆ ಅನೌನ್ಸ್ಮೆಂಟ್ ಮಾಡ್ತಾರೆ. ಮತ್ತೆ ಇನ್ನೊಂದು PDF ಬಿಡ್ತಾರೆ, ನೋಟಿಫಿಕೇಶನ್ ಬಿಡ್ತಾರೆ ಕರ್ನಾಟಕ ಸೆಕೆಂಡರಿ ಎಜುಕೇಶನಲ್ ಬೋರ್ಡ್ ಕಡೆಯಿಂದ. ಸೊ ಅದರಲ್ಲಿ ಆ ಒಂದು PDF ನ ನೀವು ನೋಡ್ಕೊಂಡ್ಬಿಟ್ರೆ ಗೊತ್ತಾಗುತ್ತೆ. ಸೊ ಯಾವಾಗ ರಿಸಲ್ಟ್ ಅಂತ ಹೇಳ್ಬಿಟ್ಟು ನಾಳೆ ರಿಸಲ್ಟ್ ಅಂದ್ರೆ ಇವತ್ತು ಬಿಡ್ತಾರೆ, ಇಲ್ಲ ಅಂದ್ರೆ ಮಧ್ಯಾಹ್ನ ನಾಳೆ ಬೆಳಗ್ಗೆ ಬಿಡ್ತಾರೆ. ಸೊ ಈ ತರ ಪ್ರೊಸೀಜರ್ ಇರುತ್ತೆ ಅಂತಾನೆ ಹೇಳ್ಬೋದು. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಾಸಿಂಗ್ ಪ್ಯಾಕೇಜ್ ಬೇಕು ಅಂತ ಹೇಳಿದ್ರೆ ಬಂದು ಮೆಸೇಜ್ ಮಾಡ್ಬೋದು, ನಾನು ನಿಮ್ಗೆ ಸೆಂಡ್ ಮಾಡ್ತೀನಿ, ಓಕೆನಾ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.